ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನ ನಾವು ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ಈ ಒಂದತ್ವದಿಂದ ಒಂದು ಮನಸ್ಸಿಂದ ಪ್ರಾರ್ಥನೆ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ಆಶೀರ್ವಾದಗಳೇನು, ದೇವರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾವು ಈ ದಿನ ಕಲಿಯೋದಕ್ಕೆ ಹೋಗ್ತೇವೆ. ನಮ್ಮ ಸಭೆಯಲ್ಲಿ ಇದು ಪ್ರಸಂಗ ಮಾಡಿರ್ತೀನಿ, ಹೀಗಾಗಿ ಅದು ನಿಮಗೆ ತಿರುಗಿ ಕೇಳಿಸ್ಕೊಳ್ಬೋದು ಅಥವಾ ನೀವು ಹೊಸದಾಗಿ ಕೇಳಿಸ್ಕೊಳ್ಳೋದ್ರಿಂದ ನಿಮಗೂ ಸಹ ಆಶೀರ್ವಾದ ಉಂಟಾಗ್ತದೆ. ಕೇಳಿಸ್ಕೊಳ್ರಿ, ಆಶೀರ್ವಾದ ಹೊಂದ್ರಿ. ಸಭೆ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ಸಭೆಯವರು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಇವತ್ತು ಎಷ್ಟೋ ಜನ ಸೆರೆಮನೆಯಲ್ಲಿದ್ದಾರೆ. ಸೋ ಮೆನಿ ಪೀಪಲ್ ಆರ್ ಬೌಂಡ್ ಇನ್ ಪ್ರಿಸನ್. ಅನೇಕ ಥರದ ಸೆರೆಮನೆಯಲ್ಲಿದ್ದಾರೆ. ಕೆಲವರು ಕಾಯಿಲೆಯ ಸೆರೆಮನೆಯಲ್ಲಿದ್ದಾರೆ, ನಿರಾಸೆ ಸೆರೆಮನೆಯಲ್ಲಿದ್ದಾರೆ, ಕೆಲವರು ಸಾಲದ ಸೆರೆಮನೆಯಲ್ಲಿದ್ದಾರೆ, ಕೆಲವು ಕುಟುಂಬಗಳಲ್ಲಿ ಕಣ್ಣೀರಿನ ಒಂದು ಸೆರೆಮನೆ, ಮತ್ತು ಕೆಲವರಿಗೆ ಸಮಾಧಾನ ಇಲ್ಲ, ಮೇಲಿಂದ ಮೇಲೆ ಕಷ್ಟ, ಮತ್ತು ಅನೇಕರಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ. ಹೀಗೆ ಹಲವಾರು ಸೆರೆಮನೆಯಲ್ಲಿ ಅನೇಕರು ಇರುವಂಥದ್ದನ್ನು ನಾವು ನೋಡ್ತೇವೆ. ಒಂದು ವೇಳೆ ಅಂಥ ಸೆರೆಮನೆಯಲ್ಲಿ ನೀವಿದ್ದೀರಾ, ಇಂಥ ಸಭೆಯ ಒಂದು ಪ್ರಾರ್ಥನೆಗೆ ನೀವು ಜಾಯಿನ್ ಆಗೋಕ್ಕೆ ದೇವರು ನಿಮ್ಮ ಕೃಪೆ ಕೊಟ್ಟಿದ್ದಾರೆ. ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ನಾವು ವೈಯಕ್ತಿಕವಾಗಿ ಪ್ರಾರ್ಥನೆನೂ ಮಾಡಬೇಕು, ಕುಟುಂಬವಾಗಿಯೂ ಪ್ರಾರ್ಥನೆ ಮಾಡಬೇಕು. ಮಾತ್ರವಲ್ಲದೆ ಪ್ರೇಯರ್ ಗ್ರೂಪ್ನಲ್ಲಿ ಕೆಲವು ಪ್ರೇಯರ್ ಪಾರ್ಟ್ನರ್ಸ್ಗಳನ್ನ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಅದು ಮಾತ್ರವಲ್ಲದೆ ನಾವು ಸಭೆಯಾಗಿ ಸಹ ಪ್ರಾರ್ಥನೆ ಮಾಡಬೇಕು. ಈ 4 ರೀತಿಯ ಪ್ರಾರ್ಥನೆ ಖಂಡಿತವಾಗಿ ನೀವು ಎಂಥ ಒಂದು ಪ್ರಿಸನ್, ಎಂಥ ಒಂದು ಸೆರೆಮನೆಯಲ್ಲಿ ನೀವಿದ್ರೂ ಸಹ ಖಂಡಿತವಾಗಿ ನಿಮಗೆ ಬಿಡುಗಡೆ ದೇವರು ಕೊಡ್ತಾರೆ. ನೀವು ಭಯ ಪಡಬೇಡಿ, ನೀವು ನಿರಾಸರಾಗಬೇಡ್ರಿ. ಕೆಲವರು ಅನೇಕ ವರ್ಷಗಳು, ಅನೇಕ ತಿಂಗಳುಗಳು ನೀವು ವೇದನೆಯಲ್ಲಿದ್ದೀರಾ, ನೋವಿನಲ್ಲಿದ್ದೀರಾ. ಮಾತ್ರವಲ್ಲದೆ ಯಾಕೆ ಎಂಬುದಾಗಿ ಇದ್ದೀರಾ, ಒಂದು ಥರದ ಒಂದು ಸೆರೆಮನೆಯಲ್ಲಿದ್ದೀರಾ. ಆದರೆ ದೇವರು ಸೆರೆಮನೆಯಲ್ಲಿರುವಂಥ ದೇವ ಮಕ್ಕಳಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ನಾನು ದಯಪಾಲಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಕೈ ಚಪ್ಪಾಳಿ ತಟ್ರಿ ಪ್ರಿಯರೇ. ಪೇತ್ರ ಸೆರೆಮನೆಯಲ್ಲಿರ್ತಾನೆ. ಯಾಕಂತಂದರೆ ಹೆರೋದ ಯಹೂದ್ಯರ ಮೆಚ್ಚುಗೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ಅವನು ಮಾರನೇ ದಿನ ಪೇತ್ರನನ್ನು ಜನರ ಮುಂದೆ ತೆಗೆದುಕೊಂಡು ಬಂದು ಅವನನ್ನು ಕೊಲೆ ಮಾಡಬೇಕು, ಸಾಯಿಸಬೇಕೆಂಬುದಾಗಿ ಹೇಳಿ ಅವನು ತೀರ್ಮಾನ ಮಾಡ್ತಾ ಇದ್ದಾಗ ಸಭೆಯವರಿಗೆ ಈ ವಿಷಯ ತಿಳಿದಾಗ ಅವರು ಭಾಳ ಭಾರದಿಂದ ಪ್ರಾರ್ಥನೆ ಮಾಡ್ತಾರೆ. ಪ್ರಿಯರೇ, ಇವತ್ತು ನಮಗೆ ಪ್ರಾರ್ಥನೆ ಕೂಟಕ್ಕಿಂತಲೂ ಭಾರವಾದ ಪ್ರಾರ್ಥನೆ ಭಾಳ ಪ್ರಾಮುಖ್ಯ ಪ್ರಿಯರೇ. ಅದರಿಂದ ದಯವಿಟ್ಟು ಭಾರದಿಂದ ಪ್ರಾರ್ಥನೆ ಮಾಡೋಣ. ಮತ್ತು ಈ ಅಮಾವಾಸ್ಯೆ ಪ್ರಾರ್ಥನೆಯಲ್ಲಿ ನಾವು ಕೇರಳಗಾಗಿ ಸಹ ನಾವು ಪ್ರಾರ್ಥನೆ ಮಾಡೋರಾಗಿರ್ತೀವಿ. ಆದರೆ ಪೇತ್ರ ಬಿಡುಗಡೆ ಆಗ್ತಾನೆ. ಆದರೆ ಅವನು ಬಿಡುಗಡೆ ಆಗೋಕ್ಕೆ ಕೆಲವು ಕಾರ್ಯಗಳನ್ನು ನಾವು ಒಂದು ಪ್ರಾರ್ಥನೆ ಕೂಟದಲ್ಲಿ ನಾವು ನೋಡಿದ್ವು. ಪೇತ್ರನನ್ನು ಮುಂಜಾನೆಯಲ್ಲಿ ಹೆರೋದ ಸೈನಿಕರ ಜೊತೆ ಕರೆದುಕೊಂಡು ಬಂದು ಅವನನ್ನು ಸಂಹಾರ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿದಾಗ ಅಲ್ಲಿ ಪೇತ್ರನು ನಿದ್ದೆ ಮಾಡ್ತಾ ಇದ್ದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಅದೇ 12ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನಾವು ನೋಡ್ತೇವೆ. ದಯವಿಟ್ಟು 6ನೇ ವಚನ ಓದೋಣ. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಪೇತ್ರನಿಗೆ ಹೇಗೆ ನಿದ್ದೆ ಬಂತು ಎಂಬುದಾಗಿ ನಾವು ಕಲಿತೆವು. ಸೆರೆಮನೆಯಲ್ಲಿದ್ದಾನೆ, ಈಗ ನಾಳೆ ಜನರ ಮುಂದೆ ತರಿಸ್ತಾ ಇದ್ದಾನೆ, ಏನಾಗ್ತದೋ ಏನೋ ಗೊತ್ತಿಲ್ಲ. ಆದರೆ ಪೇತ್ರ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಂಥ ಕಾರಣ ಏನಂತಂದರೆ ಅವನಿಗೊಂದು ವಾಗ್ದಾನ ಆಯಿತು. ಆದ್ದರಿಂದ ಅವನು ನಿದ್ದೆ ಮಾಡ್ತಾ ಇರ್ತಾನೆ.
ಪ್ರಿಯ ದೇವರ ಮಕ್ಕಳೇ, ಇವತ್ತು ಕೆಲವರು ನೀವು ಕಳವಳ ಇರ್ಬೋದು. ಏನಾಗ್ತದೋ, ನನಗೇನೋ, ಯಾಕೆ ಹಿಂಗಾಯಿತು, ಏನು ಎಂಬುದಾಗಿ ನಾವು ಇವತ್ತು ಕೆಲವು ವೇಳೆ ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳೊಂದಿಗೆ ಬಂದಿರ್ತೀವಿ. ಹಲವಾರು ಜನರು ದೇವ ಮಕ್ಕಳು ಇವತ್ತು ಯಾಕೆ ಅಂತ ಪ್ರಶ್ನೆಯಲ್ಲಿ ನಾವೆಲ್ಲರೂ ಇರ್ತೀವಿ ಪ್ರಿಯರೇ. ಪ್ರತಿಯೊಬ್ಬೊಬ್ಬರು ನಮ್ಮ ಜೀವಮಾನದಲ್ಲಿ ಯಾಕೆ ಅಂತ ಕೇಳಿದವರು ಎಷ್ಟೋ ಜನ ಇದ್ದರು. ಅದರಲ್ಲಿ ಇಬ್ಬರಿದ್ದಾರೆ. ಒಬ್ಬರು ಯಾರೆಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ತಾನೇ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದೆ. ಹೀಗಾಗಿ ಯಾಕೆ ಅಂತ ಕೇಳುವಂಥ ಜನರ ಒಂದು ಹೃದಯ ಆಕ್ರಂದನ, ಅವರ ವೇದನೆ ದೇವರಿಗೆ ಗೊತ್ತು ಪ್ರಿಯರೇ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕೇಳಿಸ್ಕೊಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರು ಮಾತ್ರವಲ್ಲದೆ ಆನ್ಲೈನ್ನಲ್ಲಿ ಕೇಳಿಸ್ಕೊಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರು, ಯಾಕೆ ನಾನು ಮುಂದುವರಿತಾ ಇಲ್ಲ, ಯಾಕೆ ನನಗೆ ಲಾಭ ಉಂಟಾಗ್ತಾ ಇಲ್ಲ, ಯಾಕೆ ನನ್ನ ಆ ಅನಾರೋಗ್ಯ ವಾಸಿ ಆಗ್ತಾ ಇಲ್ಲ, ಅಥವಾ ಯಾಕೆ ನಾನು ಈ ಸೆರೆಮನೆಯಲ್ಲಿದ್ದೀನಿ, ಯಾಕೆ ನಾನು ಈ ನಿರಾಶೆಯಲ್ಲಿದ್ದೀನಿ, ಯಾಕೆ ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ನನಗೆ ಇಂಟರ್ವ್ಯೂನಲ್ಲಿ ಪಾಸ್ ಆಗೋಕ್ಕಾಗ್ತಾ ಇಲ್ಲ, ಯಾಕೆ ನಾನು ಇದರಲ್ಲಿ ನಾನು ಮುಂದೆ ಬರಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ, ಬರೋಕ್ಕಾಗ್ತಾ ಇಲ್ಲ, ಯಾಕೆ ಈ ಸಾಲದಿಂದ ನನಗೆ ಬಿಡುಗಡೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿ ನಮ್ಮೆಲ್ಲರೂ ಜೀವಮಾನದಲ್ಲಿ ಇವತ್ತು ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಯಾಕೆ ಎಂಬುದಾಗಿ ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಯೋಚನೆ ಮಾಡ್ತಾ ಇರಬಹುದು. ಆದರೆ ಇಲ್ಲಿ ಪೇತ್ರನು ಸಹ ಆ ರೀತಿ ಯೋಚನೆ ಮಾಡ್ತಾ ಇದ್ರು ಸಹ ಅವನು ನಿದ್ದೆ ಮಾಡ್ತಾ ಇರ್ತಾನೆ. ಯಾಕಂತಂದ್ರೆ ಅವನಿಗೆ ವಾಗ್ದಾನ ಇರ್ತದೆ. ನಿಮಗೆ ದೇವರು ಏನು ವಾಗ್ದಾನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಪುನಃ ವಾಗ್ದಾನ ಯಾವುದು? ಕನಸಿನಲ್ಲಿ ಮಾತನಾಡಿರ್ತಾರೆ, ದರ್ಶನದಲ್ಲಿ ಮಾತನಾಡಿರ್ತಾರೆ, ದೇವರ ಸೇವಕರ ಮೂಲಕ ಮಾತನಾಡ್ತಾರೆ. ಕೆಲವು ವೇಳೆ ದೇವರು ನಿಮಗೆ ಪ್ರವಾದನೆಗಳನ್ನು ಕೊಟ್ಟಿರ್ತಾರೆ, ಪ್ರವಾದನೆ ಮೂಲಕ ಮಾತನಾಡಿರ್ತಾರೆ. ಕೆಲವು ವೇಳೆ ನಿಮಗೆ ಬೇರೆ ಒಂದು ಸೇವಕರ ಮೂಲಕವಾಗಿ ಮಾತನಾಡಿರ್ತಾರೆ, ಅಥವಾ ನೀವೇ ಸತ್ಯವೇದವನ್ನು ಓದಬೇಕಾದ್ರೆ ದೇವರು ಕೆಲವು ವಾಕ್ಯಗಳನ್ನ ನೀವು ಮಾತಾಡಿರ್ತಾರೆ. ಬಟ್ ಎಲ್ಲ ಅಪೋಸಿಟ್ ಆಗಿ ನಿಮಗೆ ನಡೀತಾ ಇರಬೇಕಾದ್ರೆ ನೀವು ವಾಗ್ದಾನಗಳನ್ನ ಇಟ್ಕೊಳ್ಳುವಾಗ ನಿಮಗೊಂದು ವಿಶ್ರಾಂತಿ ಇರ್ತದೆ. ಸೊ ಪೇತ್ರ ವಾಗ್ದಾನ ಇಟ್ಕೊಂಡಿರ್ತಾನೆ. ಅವನು ಏನು ವಾಗ್ದಾನ ಇಟ್ಕೊಂಡಿರ್ತಾನೆ ಎಂಬುದಾಗಿ ನಾವು ನೋಡುವಾಗ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನೀವು ಕಡೆ ಅಧ್ಯಾಯದಲ್ಲಿ 21ನೇ ಅಧ್ಯಾಯದಲ್ಲಿ ನೀವು ನೋಡಬೇಕಾದ್ರೆ ಯೇಸು ಸ್ವಾಮಿ ಅವನಿಗೆ ಒಂದು ವಾಗ್ದಾನ ಮಾಡಿರ್ತಾರೆ. ನೀನು ಯವನಸ್ಥನಾಗಿರುವಾಗ ಸಾಯೋದಿಲ್ಲ, ನೀನು ಮುದುಕನಾದ ಮೇಲೇ ಸಾಹಿತ್ಯ ಅಂತ ವಾಗ್ದಾನ ಮಾಡಿರ್ತಾರೆ. ಅದರಿಂದ ಅವನ ಸೆರೆಮನೆಯಲ್ಲಿ ಇದ್ರೂ ಸಹ ಅವನು ನಿದ್ದೆ ಮಾಡ್ತಾ ಇದ್ದಕ್ಕೆ ಕಾರಣ ಏನಂದರೆ ಅವನಿಗೆ ವಾಗ್ದಾನ ಇತ್ತು. ಅದರಿಂದ ಅವನು ವಾಗ್ದಾನವನ್ನು ಹೈ ಪ್ಲೇಸಲ್ಲಿ ಇಡ್ತಾನೆ, ಉನ್ನತ ಪ್ಲೇಸಲ್ಲಿ ಇಡ್ತಾನೆ. ಅವನಿಗೆ ನಡೀತಾ ಇದ್ದಂಥ ಸಿಚುವೇಶನನ್ನು ಕೆಳಮಟ್ಟದಲ್ಲಿ ಇಡ್ತಾನೆ, ಆದರೆ ಅವನ ವಾಗ್ದಾನವನ್ನು ಉನ್ನತ ಮಟ್ಟದಲ್ಲಿ ಇಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವು ಸಹ ನಿಮ್ಮ ಜೀವಮಾನದಲ್ಲೆಲ್ಲ ಆಪೋಸಿಟ್ ಆಗಿ ನಿಮಗೆ ನಡೀತಾ ಇರಬಹುದು. ಆದರೆ ಇವತ್ತು ದಯವಿಟ್ಟು ಮನೆಗೆ ಹೋಗ್ರಿ. ನಿಮ್ಮ ದೇವರು ಯಾವ ವಿಷಯದಲ್ಲಿ ವಾಗ್ದಾನ ಕೊಟ್ಟಿದ್ದಾರೆ ಆ ವಾಗ್ದಾನಗಳನ್ನ ತೆಗೆದುಕೊಳ್ಳಿ. ದೇವರೇ, ನನಗೆ ಈ ರೀತಿ ವಾಗ್ದಾನ ಮಾಡದಲ್ಲ, ಆದರೆ ಯಾಕೆ ಈ ರೀತಿ ಆಪೋಸಿಟ್ ಆಗಿ ನಡೀತಾ ಇದೆ ದೇವರೇ, ನನಗೆ ಈ ವಾಗ್ದಾನ ನೆರವೇರಿಸು. ಈ ವಾಗ್ದಾನ ನೆರವೇರೋದಕ್ಕೆ ನನ್ನಲ್ಲಿ ತಪ್ಪಿದೆಯಾ ತೋರಿಸು ದೇವರೇ. ಅದನ್ನು ಪಶ್ಚಾತ್ತಾಪ ಪಟ್ಟು ನಾನು ಬಿಟ್ಬಿಡ್ತೀನಿ ದೇವರೇ, ನನಗೆ ಕೃಪೆ ಕೊಡು ದೇವರೇ. ನನಗೆ ಆ ವಾಗ್ದಾನ ದೇಶದಲ್ಲಿ ನಾನು ಇರಬೇಕಪ್ಪ, ನಾನು ಈ ಅರಣ್ಯದಲ್ಲಿ ಇರಬಾರ್ದು ದೇವರೇ ಎಂಬುದಾಗಿ ಹೇಳಿ ನೀವೇನು ಮಾಡಬೇಕು? ಆ ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡಬೇಕು. ಆವಾಗ ನಿಮಗೇನಾಗುತ್ತೆ? ವಿಶ್ರಾಂತಿ ಸಿಗುತ್ತೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಸೊ ಈಗ ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಇನ್ನೊಂದು ಕಾರ್ಯ ನಡೀತದೆ. ಅದೇನೆಂದರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 7ನೇ ವಚನ. ಆಕ್ಟ್ಸ್ ಚಾಪ್ಟರ್ 12 ವರ್ಸ್ 7. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 7ನೇ ವಚನವನ್ನ ಈ ಸಂದರ್ಭದಲ್ಲಿ ನಾವು ನೋಡೋಣ. ಫಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ ಸರಪಣಿಗಳು ಕಳಚಿ ಬಿದ್ದವು. ಸರಿ, ಇಲ್ಲಿ ಪಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ನಿಲ್ತಾನೆ. ಯಾಕೆ? ಸಭೆಯವರು ಪ್ರಾರ್ಥನೆ ಮಾಡ್ತಾರೆ. ನನಗೆ ಗೊತ್ತಿಲ್ಲ ನಿಮ್ಮ ಎದುರಿಗೆ ಏನೇನು ನಿಲ್ತಾ ಇದೋ ಅಂತ. ಇವತ್ತು ಅಂಥದ್ದು ಯಾವುದು ನಿಲ್ಲೋದಿಲ್ಲ. ದೇವದೂತ ನಿಮ್ಮ ಮುಂದೆ ನಿಲ್ತಾರೆ. ಅಲ್ಲೆಲೂಯಾ. ದೇವದೂತ ಪರಲೋಕದಿಂದ ಒಂದು ಮೆಸೇಜನ್ನು ನಿಮಗೆ ತೆಗೆದುಕೊಂಡು ಬರ್ತಾರೆ. ಸೊ ಕೀಪ್ ಪ್ರೇಯಿಂಗ್, ಕೀಪ್ ಬಿಲೀವಿಂಗ್, ಕೀಪ್ ಎಕ್ಸ್ಪೆಕ್ಟಿಂಗ್. ಪ್ರಾರ್ಥನೆ ಮಾಡ್ತಾರ್ರಿ. ಇಂಥ ಪ್ರಾರ್ಥನೆಗಳು ನಡೆಯುವಾಗ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ತ್ಯಾಗ ಮಾಡಿ ಬಂದು ನೀವೇನು ಮಾಡ್ರಿ? ಪ್ರಾರ್ಥನೆ ಮಾಡ್ತಾರೆ. ನೀವು ಯಾವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಿರೋ, ಕೆಲವು ಕಾರ್ಯಗಳು ನಿಮ್ಮ ನೆನೆಸದ ಗಳಿಗೆಯಲ್ಲಿ, ನೆನೆಸದ ಸಂದರ್ಭದಲ್ಲಿ, ನೆನೆಸದ ವ್ಯಕ್ತಿಯ ಮೂಲಕ ಪಕ್ಕನೆ ನಿಮಗೊಂದು ಆಶೀರ್ವಾದ ಉಂಟಾಗುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣವಾ? ಒಂದಾಗಿ ಪ್ರಾರ್ಥನೆ ಮಾಡೋದ್ರಿಂದ ಎಂತೆಲ್ಲ ಆಶೀರ್ವಾದ ಇದೆ ಅಂತ ನಿಮ್ಗೆ ಗೊತ್ತಾಯ್ತಾ? ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ಕುಟುಂಬಗಳನ್ನು, ಸಭೆಯನ್ನು ಒಡೆಯುವುದಕ್ಕೆ ಸೈತಾನ ಅನೇಕ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಆದರೆ ಅವನ ಉದ್ದೇಶಗಳನ್ನೆಲ್ಲ ನೀನು ಲಯ ಮಾಡಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಸಭೆಯಾಗಿ
ಪ್ರಾರ್ಥನೆ ಮಾಡುವಾಗ ಎಲ್ರಿಗೂ ಕೃಪೆ ಕೊಡಪ್ಪ. ಎಲ್ಲ ಸಭೆಗಳಲ್ಲಿ ಒಂದತ್ವ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮ ಸಭೆಯನ್ನು, ನಿಮ್ಮ ಮನೆಯನ್ನು ತುಂಬಿಕೊಳ್ಳಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ